ಮಿತ್ರರೇ ನಮಸ್ಕಾರ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಇತ್ತೀಚೆಗೆ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಆಯತುಲ್ಲಾ ಅಲಿ ಖಮೆನೈ ಹತ್ಯೆ ಆಗಿತ್ತಲ್ಲ, ಅದಾದ ಬಳಿಕ ಭಾರತ ಅದಕ್ಕೆ ಯಾವುದೇ ರೀತಿಯಲ್ಲೂ ಸಂತಾಪವನ್ನು ಸೂಚಿಸಿರಲಿಲ್ಲ. ಆ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಟ್ಟಿದ್ದೆ. ಭಾರತ ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅಂದರೆ ಇರಾನ್ ಮೇಲೆ ಅಮೆರಿಕ ಮಾಡಿದಂತಹ ದಾಳಿಯನ್ನು ಖಂಡಿಸಿಲ್ಲ, ಇನ್ನೊಂದು ಕಡೆ ಆಯತುಲ್ಲಾ ಅಲಿ ಖಮೆನೈ ಹತ್ಯೆಗೂ ಕೂಡ ಸಂತಾಪವನ್ನು ಸೂಚಿಸಿಲ್ಲ. ಇದೊಂದು ರೀತಿಯಲ್ಲಿ ಅಚ್ಚರಿಯ ನಡೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಭಾರತದಲ್ಲಿ ಇದು ಭಾರಿ ರಾಜಕಾರಣಕ್ಕೂ ಕೂಡ ಕಾರಣ ಆಗಿತ್ತು. ವಿಪಕ್ಷಗಳು ಹಂಗಾಮವನ್ನೇ ಸೃಷ್ಟಿಸಿಬಿಟ್ಟಿದ್ವು. ಆಯತುಲ್ಲಾ ಅಲಿ ಖಮೆನೈ ಇರಾನ್ನ ಸರ್ವೋಚ್ಚ ನಾಯಕ, ಅವರನ್ನು ಅಮೆರಿಕ ನುಗ್ಗಿ ಹೊಡೆದು ಹಾಕಿದೆ, ಇಸ್ರೇಲ್ ಅವ್ರ ಮೇಲೆ ದಾಳಿ ಮಾಡಿದೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಇರಾನ್ನ ಮಿತ್ರ ದೇಶವಾಗಿ ಭಾರತ ಅದನ್ನು ಖಂಡಿಸಿಲ್ಲ, ಆ ಸಾವಿಗೆ ಸಂತಾಪವನ್ನು ಸೂಚಿಸಿಲ್ಲ. ಇದೆಂತಹ ವಿದೇಶಾಂಗ ನೀತಿಯಿಂದ ಭಾರತದ ವಿಪಕ್ಷಗಳು ಮುಗಿಬಿದ್ದುಬಿಟ್ಟಿದ್ವು. ಆದರೆ ಎಷ್ಟೇ ರಾಜಕಾರಣ ಆಗ್ತಾ ಇದ್ರೂ ಕೂಡ ಭಾರತದ ಸರ್ಕಾರ ಯಾವುದೇ ರೀತಿಯಲ್ಲೂ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ಇವತ್ತು ಆಯತುಲ್ಲಾ ಅಲಿ ಖಮೆನೈ ಹತ್ಯೆಗೆ ಭಾರತ ಕೊನೆಗೂ ಸಂತಾಪವನ್ನು ಸೂಚಿಸಿದೆ. ಭಾರತದ ಫಾರಿನ್ ಸೆಕ್ರೆಟರಿ ಆಗಿರುವಂತಹ ವಿಕ್ರಮ್ ಮಿಸ್ತ್ರಿ ಅಲಿ ಖಮೆನೈ ಸಾವಿಗೆ ಸಂತಾಪ ಸೂಚಕ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರ ಕಚೇರಿ ದೆಹಲಿಯಲ್ಲಿದೆಯಲ್ಲ, ಅವರು ಸಂತಾಪ ಸೂಚಕ ಬುಕ್ ಒಂದನ್ನು ಓಪನ್ ಮಾಡಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಇರಾನ್ 40 ದಿನಗಳ ಶೋಕಾಚರಣೆಯನ್ನು ಘೋಷಣೆ ಮಾಡಿದೆ. ಹೀಗಾಗಿ ಅದು ದೆಹಲಿಯಲ್ಲಿರುವಂತಹ ಇರಾನ್ನ ರಾಯಭಾರ ಕಚೇರಿಗೂ ಕೂಡ ಅನ್ವಯಿಸುತ್ತೆ. ಇದೇ ಕಾರಣದಿಂದಾಗಿ ಸಂತಾಪ ಸೂಚಕ ಪುಸ್ತಕವನ್ನ ಅವರು ಓಪನ್ ಮಾಡಿದ್ರು. ಅಲ್ಲಿಗೆ ಭಾರತದ ಸರ್ಕಾರದ ಪರವಾಗಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಸ್ತ್ರಿ ಹೋಗ್ಬಿಟ್ಟು ಅದಕ್ಕೆ ಸಹಿ ಹಾಕಿದ್ದಾರೆ. ಭಾರತ ಸರ್ಕಾರದ ಪರವಾಗಿ ಸಂತಾಪವನ್ನ ಸೂಚಿಸಿದ್ದಾರೆ. ಇಷ್ಟು ದಿನ ಏನು ಹಂಗಾಮವನ್ನು ಸೃಷ್ಟಿಸಲಾಗಿತ್ತಲ್ಲ, ಅದೆಲ್ಲವುದಕ್ಕೂ ಭಾರತ ಸರ್ಕಾರ ತೆರೆ ಎಳೆದಿದೆ. ಮಿತ್ರರೇ, ಇನ್ನೊಂದು ಕಡೆಯಲ್ಲಿ ವಿಪಕ್ಷಗಳು ದೊಡ್ಡ ಮಟ್ಟಿಗೆ ಹಂಗಾಮವನ್ನು ಸೃಷ್ಟಿ ಮಾಡ್ತಾ ಇದ್ದಾವಲ್ಲ. ಭಾರತ ಯಾವುದೇ ರೀತಿಯಲ್ಲೂ ಕೂಡ ಉತ್ತಮವಾದಂತಹ ಫಾರಿನ್ ಪಾಲಿಸಿಯನ್ನು ಅನುಸರಿಸ್ತಾ ಇಲ್ಲ, ಇರಾನ್ ವಿಚಾರದಲ್ಲಿ ತಪ್ಪಾಗಿ ನಡೆದುಕೊಳ್ತಾ ಇದೆ, ನಾವು ಕೇವಲ ಒನ್ ಸೈಡೆಡ್ ಆಗ್ತಾ ಇದ್ದೀವಿ, ಹೀಗೆಲ್ಲ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಅದು ನಿಜಕ್ಕೂ ಕೂಡ ಸತ್ಯವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಶುರು ಮಾಡ್ತಿದ್ದ ಹಾಗೆ ಇರಾನ್ನಲ್ಲಿ ಸರ್ವೋಚ್ಚ ನಾಯಕನಾದಂಥ ಆಯತುಲ್ಲಾ ಅಲಿ ಖಮೆನೈನ ಹತ್ಯೆ ಆಗುತ್ತೆ. ಅದಾಗ್ತಿದ್ದ ಹಾಗೆ ಭಾರತದ ವಿದೇಶಾಂಗ ಸಚಿವರು ಇರಾನ್ನ ವಿದೇಶಾಂಗ ಸಚಿವರಿಗೆ ಫೋನ್ ಮೂಲಕವಾಗಿ ಮಾತನಾಡಿದ್ದಾರೆ. ಘಟನೆಗೆ ಸಂತಾಪವನ್ನು ಹೇಳಿದ್ದಲ್ಲದೆ ಮಾತುಕತೆ ಮೂಲಕವಾಗಿ ಬಗೆಹರಿಸಿಕೊಳ್ಳಿ, ಯಾಕೋಸ್ಕರವಾಗಿ ಮಾತುಕತೆ ಫೇಲ್ಯೂರ್ ಆಯಿತು, ಭಾರತ ರಾಜತಾಂತ್ರಿಕತೆಯನ್ನು ಸಪೋರ್ಟ್ ಮಾಡುತ್ತೆ ಅಂತ ಇರಾನ್ನ ವಿದೇಶಾಂಗ ಸಚಿವರಿಗೆ ಕನ್ವೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ನ ವಿದೇಶಾಂಗ ಸಚಿವರಿಗೂ ಕೂಡ ಕರೆ ಮಾಡಿಬಿಟ್ಟು ಮಾತುಕತೆ ಮೂಲಕವಾಗಿ ಬಗೆಹರಿಸಿಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ವಿಚಾರದಲ್ಲಿ ಭಾರತದ ಸ್ಟ್ಯಾಂಡ್ ಇದೆಯಲ್ಲ, ಇದು ಬಹಳ ಕ್ಲಿಯರ್ ಆಗಿದೆ. ಇಲ್ಲಿ ಸ್ವಲ್ಪನೂ ಕೂಡ ಆಚೆ ಈಚೆ ಇಲ್ಲ. ಭಾರತ ಈ ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ನ್ಯೂಟ್ರಲ್ ಆಗಿರುವಂತಹ ತೀರ್ಮಾನವನ್ನು ಕೈಗೊಂಡಿತ್ತು. ಹಾಗಂತ ಯುದ್ಧದ ಕುರಿತಾಗಿ ಏನೂ ಮಾತನಾಡ್ತಾ ಇಲ್ಲ, ಸುಮ್ಮನೆ ಇದ್ದೀವಿ ಅಂತಲೂ ಅಲ್ಲ. ಪ್ರಧಾನಿ ಮೋದಿ ಅವರು ಕೆನಡಾ PM ಜೊತೆಗಿನ ಪ್ರೆಸ್ ಬ್ರೀಫಿಂಗ್ ವೇಳೆ ಒಂದು ಸ್ಪಷ್ಟವಾಗಿ ಹೇಳಿದ್ರು, ಭಾರತ ಯುದ್ಧವನ್ನ ಬೆಂಬಲಿಸೋದಿಲ್ಲ, ಯುದ್ಧದಿಂದ ಯಾವುದಕ್ಕೂ ಸಮಾಧಾನ ಸಿಗೋದಿಲ್ಲ ಅನ್ನುವಂತಹದ್ರಲ್ಲಿ ನಂಬಿಕೆ ಇಟ್ಟಿದೆ, ನಾವು ಮಾತುಕತೆಯನ್ನ ಬೆಂಬಲಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಇವತ್ತೂ ಸಹ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರು ಅದನ್ನೇ ಹೇಳಿದ್ದಾರೆ. ಫಿನ್ಲ್ಯಾಂಡ್ ಪ್ರೆಸಿಡೆಂಟ್ ಭಾರತಕ್ಕೆ ಬಂದಿದ್ದಾರಲ್ಲ, ಅವರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಮೋದಿ ಪ್ರಸ್ತಾಪ ಮಾಡಿದ್ದಾರೆ. ಯುದ್ಧದಲ್ಲಿ ಭಾರತ ತಟಸ್ಥವಾಗಿದೆ, ಜೊತೆಗೆ ಶಾಂತಿಯ ಪಕ್ಷದಲ್ಲಿದೆ ಎನ್ನುವಂತಹ ಸಂದೇಶವನ್ನ ಮೋದಿ ಕೊಟ್ಟಿದ್ದಾರೆ. ಆದರೆ ಭಾರತದಲ್ಲಿರುವಂತಹ ಕೆಲ ಮಂದಿಗೆ ಇದಿಷ್ಟ ಆಗ್ತಾ ಇಲ್ಲ. ಅವರು ಪಾಕಿಸ್ತಾನ ಅನುಸರಿಸ್ತಾ ಇದೆಯಲ್ಲ ಫಾರಿನ್ ಪಾಲಿಸಿ, ಅದನ್ನು ಎದುರು ನೋಡ್ತಾ ಇದ್ದಾರೆ. ಭಾರತವೂ ಕೂಡ ಆ ರೀತಿಯಾಗಿ ಲಾಕ್ ಆಗಲಿ ಅನ್ನುವಂಥದ್ದು ಅವರ ಉದ್ದೇಶ ಇದ್ದಂತೆ ಕಂಡು ಬರ್ತಾ ಇದೆ. ನೀವು ಈ ಯುದ್ಧ ಶುರುವಾದ ಬಳಿಕ ಪಾಕಿಸ್ತಾನದ ಫಾರಿನ್ ಪಾಲಿಸಿಯನ್ನು ನೋಡ್ತಾ ಇದ್ದೀರಲ್ವಾ, ಏನು ಯುದ್ಧ ಶುರುವಾದಾಗಿನಿಂದ ಅಂತಲೂ ಅಲ್ಲ, ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಪಾಕಿಸ್ತಾನ ಬ್ಲಂಡರ್ಗಳ ಮೇಲೆ ಬ್ಲಂಡರ್ ಮಾಡ್ತಾ ಇದೆ. ಒಂದು ಕಡೆ ಇರಾನ್ಗೆ ಸಪೋರ್ಟ್ ಘೋಷಣೆ ಮಾಡಿದರೆ, ಯುದ್ಧವನ್ನು ಖಂಡಿಸಿದ್ದಾರೆ. ಇನ್ನೊಂದು ಕಡೆ ಸೌದಿ ಅರೇಬಿಯಾಗೆ ಬೆಂಬಲವನ್ನು ಸೂಚಿಸಿ ಇರಾನ್ ಮೇಲೆ ಯುದ್ಧಕ್ಕೆ ಬರ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಭಾರತ ಜವಾಬ್ದಾರಿಯುತವಾಗಿ ನಡೆದುಕೊಳ್ತಾ ಇದೆ. ಈಗ ದೆಹಲಿಯಲ್ಲಿರುವಂತಹ ಇರಾನ್ನ ರಾಯಭಾರ ಕಚೇರಿ ಸಂತಾಪ ಸೂಚನೆಗೆ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಭಾರತ ಅದನ್ನು ಒಪ್ಪಿಕೊಂಡಿದೆ, ಸಂತಾಪ ಸೂಚನೆಯನ್ನ ಮಾಡಿದೆ. ಇನ್ನೊಂದು ಕಡೆ ಅಮೆರಿಕ ಈ ಯುದ್ಧದಲ್ಲಿ ಬಹಳ ಕಾಲ ಮುಂದುವರಿಯುವ ಬಗ್ಗೆ ಸೂಚನೆಯನ್ನ ಕೊಡ್ತಾ ಇದೆ. 3 ತಿಂಗಳು ಯುದ್ಧ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ಇರಾನ್ನ ಕಡೆಯಿಂದ ಪ್ರಪ್ರಥಮ ಬಾರಿಗೆ ಶರಣಾಗತಿಯ ಟೋನ್ನಲ್ಲಿ ಒಂದು ಮಾತು ಬಂದಿದೆ. ಇರಾನ್ನ ವಿದೇಶಾಂಗ ಇಲಾಖೆಯ ಉಪಸಚಿವನಾಗಿರುವಂತಹ ಮಜೀದ್ ರವಾಂಚಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಅಮೆರಿಕ ಸಮರ್ಪಕ ಮತ್ತು ನಮಗೆ ತೃಪ್ತಿಕರವಾಗುವಂತಹ ಪರ್ಯಾಯ ಆಫರ್ಗಳನ್ನು ನೀಡಿದ್ದೇ ಆದರೆ ಇರಾನ್ ತನ್ನ ಸಂಪೂರ್ಣ ಅಣು ಕಾರ್ಯಕ್ರಮವನ್ನು ತ್ಯಜಿಸುತ್ತೆ, ಅಣು ಪ್ರೋಗ್ರಾಮ್ ಅನ್ನ A to Z ಕೈ ಬಿಡೋದಕ್ಕೆ ಸಿದ್ಧ ಇದ್ದೀವಿ, ಹೀಗಂತ ಇರಾನ್ನ ಉಪ ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ಕೈ ನ್ಯೂಸ್ ಅರೇಬಿಯಾ ವರದಿ ಮಾಡಿದೆ. ಸಹಜವಾಗಿ ಇದೊಂದು ಬಹಳ ದೊಡ್ಡದಾದಂತಹ ಸ್ಟೇಟ್ಮೆಂಟ್. ಆದರೆ ಈ ವರದಿಯನ್ನ ಇರಾನ್ನ ಸ್ಟೇಟ್ ಮೀಡಿಯಾ ಆದಂತಹ IRNA ತಿರಸ್ಕರಿಸಿದೆ. ಸ್ಟೇಟ್ ಮೀಡಿಯಾ ಏನು ಹೇಳಿದೆ ಅಂತಂದ್ರೆ, ನಮ್ಮ ಉಪ ವಿದೇಶಾಂಗ ಸಚಿವರು ಹೇಳಿದ್ದೇನೋ ಸತ್ಯ,
ಆದರೆ ಅದು ಅಯತುಲ್ಲಾ ಖಮೆನೈ ಹತ್ಯೆಯ ಬಳಿಕದ ಹೇಳಿಕೆ ಅಲ್ಲ, ಅದಕ್ಕಿಂತ ಮುಂಚಿನ ಹೇಳಿಕೆ. ನಾವು ಅಮೆರಿಕಾಗೆ ಆ ರೀತಿಯ ಆಫರ್ಗಳನ್ನು ಕೊಟ್ಟಿದ್ವಿ. ಆದರೆ ಈ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದೆ, ನಮ್ಮ ಸರ್ವೋಚ್ಚ ನಾಯಕನನ್ನು ಹತ್ಯೆ ಮಾಡಿದೆ. ಈಗ ಆ ಹೇಳಿಕೆಗೆ ನಾವು ಬದ್ಧವಾಗಿಲ್ಲ. ಅದು ಮುಂಚಿನ ಸ್ಟೇಟ್ಮೆಂಟ್ ಅಂತ ಇರಾನ್ನ ಸ್ಟೇಟ್ ಮೀಡಿಯಾ ಅದನ್ನು ತಳ್ಳಿ ಹಾಕಿದೆ. ಈ ಇರಾನ್ ಹೇಗೆ ಗೊತ್ತಾ, ಅವರು ಶರಣಾಗುವಂತಹ ಸನ್ನಿವೇಶ ಬಂದರೂ ಕೂಡ ನಾವು ಶರಣಾಗ್ತಾ ಇದ್ದೀವಿ ಅಂತ ಹೇಳೋದಿಲ್ಲ. ಅದೆಲ್ಲವೂ ಕೂಡ ಬ್ಯಾಕ್ ಚಾನಲ್ನಲ್ಲೇ ನಡೆಯುವಂಥದ್ದು. ಯಾಕೆ ಅಂತಂದರೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕದ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ, ಅಮೆರಿಕದ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಈ ರೀತಿಯ ಸಂದೇಶವನ್ನು ಜಗತ್ತಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಈಗಿರುವಂತಹ ಸರ್ಕಾರ ಅಮೆರಿಕದ ವಿರುದ್ಧವಾಗಿ ಭಾರೀ ಹೋರಾಟ ಮಾಡಿ ಹುಟ್ಟಿಕೊಂಡಂತಹ ಸರ್ಕಾರ. 47 ವರ್ಷಗಳ ಹಿಂದೆ ಇವರು ಅಮೆರಿಕದ ವಿರುದ್ಧ ಬಹಳ ದೊಡ್ಡ ಕ್ಯಾಂಪೇನ್ ಮಾಡಿದ್ರು. ಇರಾನನ್ನು ಅಮೆರಿಕ ಆಟ ಆಡಿಸ್ತಾ ಇದೆ, ಇರಾನ್ನ ಸಂಪತ್ತು ಅಮೆರಿಕಾಗೆ ಹರಿದು ಹೋಗ್ತಾ ಇದೆ, ಇರಾನ್ನ ಶಾಗಳು ಅಮೆರಿಕಾಗೆ ಇರಾನ್ ದೇಶವನ್ನು ಅಡ ಇಟ್ಟಿದ್ದಾರೆ, ಹೀಗಂತ ಇವರು ಹೋರಾಟ ಮಾಡಿ ಇರಾನ್ನಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದು. ಇವರು ಯಾವತ್ತು ಅಮೆರಿಕ ಜೊತೆಗೆ ಡೀಲ್ ಮಾಡ್ಕೊಳ್ತಾರೋ, ಅಂದರೆ ಸ್ವಲ್ಪ ತಲೆ ಬಗ್ಗಿಸ್ತಾರೋ, ಅವತ್ತಿನಿಂದ ಇವರ ಕಿಮ್ಮತ್ತು ಇರಾನ್ನಲ್ಲಿ ಕಡಿಮೆ ಆಗುತ್ತೆ. ಇದು ಇರಾನ್ನ ಈಗಿನ ರೆಜಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರವಾಗಿ ಅವರೆಲ್ಲೂ ಕೂಡ ನೇರವಾಗಿ ಅಮೆರಿಕದೊಂದಿಗೆ ಕೈ ಜೋಡಿಸೋದಕ್ಕೆ ಹೋಗೋದೇ ಇಲ್ಲ. ಎಲ್ಲ ಹಿಂಬಾಗಿಲ ಮೂಲಕವಾಗಿ ನಡೀತಾ ಇರುತ್ತೆ. ಸದ್ಯ ಕೂಡ ಇರಾನ್ ಏನೋ ಬಗ್ಗಿಲ್ಲ, ಅಮೆರಿಕದೊಂದಿಗೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಅವರು ಒಪ್ತಾ ಇಲ್ಲ ಅಂತೇನಿಲ್ಲ. ತೆರೆಮರೆಯಲ್ಲಿ ಅದು ಕೂಡ ನಡೀತಾ ಇರಬಹುದು. ಆದರೆ ಇರಾನ್ನ ಸ್ಟೇಟ್ ಮೀಡಿಯಾ ಮಾತ್ರ ಅದನ್ನು ತಳ್ಳಿ ಹಾಕಿದೆ. ಹಾಗಾದರೆ ಟ್ರಂಪ್ ಡೀಲ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದೆಯಾ? ಇನ್ನೊಮ್ಮೆ ಮಾತುಕತೆಗೆ ಬಂದರೆ ಟ್ರಂಪ್ ಒಪ್ತಾರಾ ಕೇಳಿದ್ರೆ ಈ ತಕ್ಷಣಕ್ಕೆ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕೆ ಕೇಳಿದ್ರೆ ಈ ಯುದ್ಧದಲ್ಲಿ ಈವರೆಗೆ ಅಮೆರಿಕದ ಕೈ ಮೇಲಾಗಿದೆ. ಅವರಿಗೆ ಗೆಲುವು ಬಹಳ ದೂರ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇರಾನ್ ಬಹಳ ವೀಕ್ ಆಗಿ ಕಾಣ್ತಾ ಇದೆ. ಎಷ್ಟಾಗಬೇಕೋ ಡ್ಯಾಮೇಜ್ ಅಷ್ಟನ್ನು ಇರಾನ್ ಮಾಡಿದ್ದಾಗಿದೆ. ಇನ್ನೇನು ಬಹಳ ದೊಡ್ಡ ಡ್ಯಾಮೇಜ್ ಮಾಡೋದಕ್ಕೆ ಇರಾನ್ ಕೈಯಲ್ಲಿ ಶಕ್ತಿ ಇಲ್ಲ. ಇಂತಹ ಸಮಯದಲ್ಲಿ ಡೀಲ್ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಯುದ್ಧವನ್ನು ಗೆದ್ದು ಇರಾನ್ನಲ್ಲಿ ಹೊಸ ಸರ್ಕಾರವನ್ನು ಸ್ಥಾಪಿಸಿದ್ದೇ ಆದರೆ ಟ್ರಂಪ್ ಅವರ ಇಮೇಜ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಟ್ರಂಪ್ ಈ ತಕ್ಷಣಕ್ಕೆ ಡೀಲ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಇನ್ನು ಈ ಯುದ್ಧ ಶುರುವಾದ ಬಳಿಕ ಇರಾನ್ಗೆ ಇಸ್ರೇಲ್ ನಿರಂತರವಾಗಿ ಹೊಡಿತಾ ಇದೆ, ಅಮೆರಿಕ ಕೂಡ ಹೊಡಿತಾ ಇದೆ. ಇದೆಲ್ಲವೂ ನಿಜ. ಆದರೆ ಅವರಿಗೆ ಎಷ್ಟು ನಷ್ಟ ಆಗಿದೆ, ಎಷ್ಟು ಜನ ಸತ್ತೋಗಿದ್ದಾರೆ, ಇದರ ಬಗ್ಗೆ ನಿಖರವಾದಂಥ ಮಾಹಿತಿಗಳಿರಲಿಲ್ಲ. ಆದರೆ ಈಗ ಇಸ್ರೇಲ್ ಹೇಳ್ತಾ ಇದೆ, ನಮ್ಮ ಈ ದಾಳಿಯಲ್ಲಿ 3,000 ಮಂದಿ ಇರಾನ್ನ ಭದ್ರತಾ ಸಿಬ್ಬಂದಿಗಳು ಮತ್ತು IRGCಯ ಸಿಬ್ಬಂದಿಗಳನ್ನು ಹತ್ಯೆ ಮಾಡಿದ್ದೀವಿ. ನಾವು ಈವರೆಗೆ ಇರಾನ್ನ ಭೂಪ್ರದೇಶದ ಮೇಲೆ 5,000 ಬಾಂಬ್ಗಳನ್ನು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. 5,000 ಸ್ಫೋಟಕಗಳು ಅಂತಂದರೆ ಸಣ್ಣ ವಿಚಾರವ? ಯೋಚನೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ಇನ್ನೊಂದು ಕಡೆ ಅಮೆರಿಕ ಪಶ್ಚಿಮ ಏಷ್ಯಾದಲ್ಲಿರುವಂತಹ ತನ್ನ 7,300 ಮಂದಿಯನ್ನ, ಅಂದರೆ ಅಮೆರಿಕ ಪ್ರಜೆಗಳನ್ನ ಸ್ಥಳಾಂತರ ಮಾಡ್ತಾ ಇದೆ. ಅಮೆರಿಕದ ಇತಿಹಾಸವನ್ನು ನೋಡಿದ್ರೆ ಇಂತಹ ಬೆಳವಣಿಗೆಗಳು ಬಹಳ ರೇರ್. ಅಮೆರಿಕ ಎಂತಹದೇ ಸನ್ನಿವೇಶ ಬಂದರೂ ಕೂಡ ತನ್ನ ಪ್ರಜೆಗಳಿಗೆ ಕೇವಲ ಟ್ರಾವೆಲ್ ಅಡ್ವೈಸರಿಯನ್ನು ರಿಲೀಸ್ ಮಾಡುತ್ತೆ, ಅಂದರೆ ನೀವು ಆ ಜಾಗದಿಂದ ವೆಕೇಟ್ ಮಾಡಿ ಅಂತ. ಆದರೆ ಈಗ ಹಾಗಲ್ಲ. ಅಮೆರಿಕ ಸರ್ಕಾರವೇ ಇಂಟ್ರೆಸ್ಟ್ ಅನ್ನು ತೆಗೆದುಕೊಂಡು ಮಿಡಲ್ ಈಸ್ಟ್ನಲ್ಲಿರುವಂತಹ 7,300 ಮಂದಿ ಅಮೆರಿಕನ್ನರನ್ನ ಸ್ಥಳಾಂತರ ಮಾಡ್ತಾ ಇದೆ. ಇದಕ್ಕೋಸ್ಕರವಾಗಿ ವಿಶೇಷ ವಿಮಾನಗಳ ವ್ಯವಸ್ಥೆಯನ್ನ ಮಾಡಿದೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ 24 ಗಂಟೆಗಳ ಸಹಾಯವಾಣಿಯನ್ನು ಕೂಡ ತೆರೆದಿದೆ. ಇದರ ಅರ್ಥ ಏನು ಕೇಳಿದ್ರೆ, ಯುದ್ಧ ಬಹಳ ಕಾಲ ಮುಂದುವರಿಯುತ್ತೆ, ಈ ಯುದ್ಧ ಇನ್ನಷ್ಟು ವ್ಯಾಪಿಸಬಹುದು. ಮಿಡಲ್ ಈಸ್ಟ್ನ ಯಾವುದೇ ದೇಶವೂ ಕೂಡ ಅಮೆರಿಕದ ಪ್ರಜೆಗಳಿಗೆ ಸುರಕ್ಷಿತ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಅಮೆರಿಕ ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಈ ನಡುವೆ ಮಿತ್ರರೇ, ಒಂದು ಬಹಳ ಆಘಾತಕಾರಿಯಾದಂತಹ ಬೆಳವಣಿಗೆ ಅಮೆರಿಕದಲ್ಲಿ ನಡೆದಿದೆ. ಅದೇನು ಕೇಳಿದ್ರೆ, ಅಮೆರಿಕ ರಾತ್ರೋರಾತ್ರಿ ಬಹಳ ಘಾತಕವಾದಂತಹ ಒಂದು ಮಿಸೈಲ್ ಟೆಸ್ಟ್ ಅನ್ನು ಮಾಡಿದೆ. ಆ ಮಿಸೈಲ್ ಯಾವುದು ಕೇಳಿದ್ರೆ ಅಣ್ವಸ್ತ್ರವನ್ನು ಹೊತ್ತೊಯ್ಯುವಂತಹ ಮಿಸೈಲ್. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಯುದ್ಧದಲ್ಲಿ ಭಾಗಿಯಾದಂತಹ ಈ ಸಂದರ್ಭದಲ್ಲಿ ಅಮೆರಿಕ ಯಾಕೋಸ್ಕರವಾಗಿ ಈ ಮಿಸೈಲ್ ಟೆಸ್ಟ್ ಮಾಡ್ತು, ಇದರ ಬಗ್ಗೆ ಅನೇಕ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅಷ್ಟಕ್ಕೂ ಅಮೆರಿಕ ಟೆಸ್ಟ್ ಮಾಡಿದಂತಹ ಮಿಸೈಲ್ ಯಾವುದು ಕೇಳಿದ್ರೆ ಮಿನಿಟ್ ಮ್ಯಾನ್ 3 ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ ಇದೆಯಲ್ಲ, ಇದು 13,000 ಕಿಲೋಮೀಟರ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅಮೆರಿಕದಲ್ಲೇ ಕೂತ್ಕೊಂಡು ಇರಾನ್ಗೆ ಈ ಮಿಸೈಲ್ ಅನ್ನು ಕಳುಹಿಸಬಹುದು, ಅಷ್ಟು ಸಾಮರ್ಥ್ಯ ಇದೆ ಈ ಮಿಸೈಲ್ಗೆ. ಅಷ್ಟು ಮಾತ್ರ ಅಲ್ಲ, ಇದು ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಎರಡನೇ ಮಹಾಯುದ್ಧದ ಅಂತ್ಯದ ವೇಳೆ ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಅಮೆರಿಕ ಅಣುಬಾಂಬ್ ಪ್ರಯೋಗ ಮಾಡ್ತಲ್ಲ, ಆ ಅಣುಬಾಂಬ್ಗಿಂತಲೂ ಕೂಡ 20 ರಿಂದ 22 ಪಟ್ಟು ದೊಡ್ಡದಾದಂತಹ ಅಣು ಸಿಡಿತಲೆಯನ್ನು ಹೊತ್ತೊಯ್ಯುವ ಕೆಪಾಸಿಟಿ ಈ ಮಿನಿಟ್ ಮ್ಯಾನ್ 3ಗೆ ಇದೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ಬೇಸ್ನಲ್ಲಿ ರಾತ್ರಿ 11:01 ಈ ಪ್ರಯೋಗ ನಡೆದಿದೆ. ಇದನ್ನ ನೋಡಿದಾಗ ಈ ಯುದ್ಧದಲ್ಲಿ ಅಮೆರಿಕ ಅಣು ಆಪ್ಷನ್ ಅನ್ನ ಕೂಡ ಇಟ್ಟುಕೊಂಡಿದೆಯಾ, ಈ ಪ್ರಶ್ನೆಯೂ ಕೂಡ ಮೂಡಿಸ್ತಾ ಇದೆ. ಆದ್ರೆ ಮಿತ್ರರೇ, ಆ ಸಾಧ್ಯತೆಗಳು ತೀರಾ ಕ್ಷೀಣ. ಯಾಕೆ ಗೊತ್ತಾ? ಅಮೆರಿಕ ಈಗ ಇರಾನ್ ಮೇಲೆ ಯುದ್ಧ ಮಾಡ್ತಿರೋದು ಯಾಕೆ ಹೇಳಿ? ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರ ರಾಷ್ಟ್ರ ಆಗಬಾರದು. ಅಣ್ವಸ್ತ್ರ ಅನ್ನುವಂಥದ್ದು ಮನುಕುಲಕ್ಕೆ ಮಾರಕವಾಗಿದ್ದು, ಅದರಲ್ಲೂ ಇರಾನ್ನಲ್ಲಿರುವಂತಹ ರೆಜೀಮ್ ಇದೆಯಲ್ಲ, ಇದು ರ್ಯಾಡಿಕಲ್ ರೆಜೀಮ್. ಅವ್ರ ಕೈಗೆ ಅಣ್ವಸ್ತ್ರ ಬಂದಿದ್ದೇ ಆದರೆ ಅವರು ಅದನ್ನು ಬಳಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಹೀಗಾಗಿ ಅವರ ಕೈಗೆ ಅಣ್ವಸ್ತ್ರ ಸಿಕ್ಕಿದ್ದೇ ಆದರೆ ಅದು ಅಮೆರಿಕಕ್ಕೂ ಮಾರಕ, ಇಸ್ರೇಲ್ಗೂ ಮಾರಕ, ಹಾಗೆ ಇಡೀ ವಿಶ್ವಕ್ಕೆ ಮಾರಕ ಅಂತ ಅಮೆರಿಕ ವಾದ ಮಾಡ್ತಾ ಇದೆ. ಹಾಗಿರುವಾಗ ಅಮೆರಿಕವೇ ಹೋಗಿ ಇರಾನ್ ಮೇಲೆ ಅಣು ಬಾಂಬ್ ಹಾಕಿದ್ದೇ ಆದರೆ
ಅದನ್ನು ಜಗತ್ತು ಒಪ್ಪೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅಮೆರಿಕ ಈ ಪ್ರಯೋಗವನ್ನು ಯಾಕೆ ಮಾಡಿರಬಹುದು ಅಂತಂದರೆ, ಈ ಯುದ್ಧದಲ್ಲಿ ರಷ್ಯಾ ಅಥವಾ ಚೈನಾ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಡಬಾರ್ದು, ಅವರಿಬ್ಬರೂ ಕೂಡ ತಟಸ್ಥವಾಗಿರಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅಮೆರಿಕ ಈ ಪ್ರಯೋಗವನ್ನು ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ಇರಾನ್ನ ನೇವಿಯನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿರೋದಾಗಿ ಅಮೆರಿಕ ಹೇಳ್ಕೊಂಡಿದೆ ಅಂತ ನಿಮಗೆ ತಿಳಿಸಿದ್ದೆ. ಈಗ ಅಮೆರಿಕ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಇರಾನ್ನ ನೌಕಾಪಡೆಯ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಬಂದರ್ ಅಬ್ಬಾಸ್ ನೌಕಾ ನೆಲೆ ಏನಿದೆ ಅದನ್ನೇ ಉಡಾಯಿಸಿದೆ. ಇದು ಸ್ಟ್ರೇಟ್ ಆಫ್ ಹರ್ಮೋಸ್ ಹತ್ತಿರದಲ್ಲಿರುವಂತಹ ಬಂದರು. ಅಮೆರಿಕ ಬಂದರ್ ಅಬ್ಬಾಸ್ನ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋದು ಎದ್ದು ಕಾಣ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ದಾಳಿಯನ್ನು ಕೂಡ ಮಾಡಿದೆ. ಯುದ್ಧ ಶುರುವಾದ ಇಲ್ಲಿಯವರೆಗೂ ಕೂಡ ಇಸ್ರೇಲ್ ಇರಾನ್ನಲ್ಲಿದ್ದಂತಹ ಪ್ರಮುಖ ರಾಜಕೀಯ ನಾಯಕರ ಮನೆಗಳು, ಅವರ ಕಚೇರಿಗಳು, IRGCಯ ಕಚೇರಿ, ಇಂಟೆಲಿಜೆನ್ಸ್ ವಿಭಾಗದ ಕಚೇರಿ, ಸೇನಾ ನೆಲೆಗಳು ಇವುಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇತ್ತು. ಆದರೆ ಇವತ್ತು ಟೆಹರಾನ್ನಲ್ಲಿದ್ದಂತಹ ಅಜಾರಿ ಕ್ರೀಡಾ ಸಂಕೀರ್ಣವನ್ನೇ ಧ್ವಂಸ ಮಾಡಹಾಕಿದೆ. ಇದು ಇರಾನ್ನ ರಾಜಧಾನಿ ಟೆಹರಾನ್ನ ಅತ್ಯಂತ ದೊಡ್ಡ ಇಂಡೋರ್ ಸ್ಟೇಡಿಯಂ. ಇದನ್ನು ನೋಡಿದಾಗ ಏನು ಅನಿಸುತ್ತೆ ಅಂತಂದ್ರೆ, ಅಮೆರಿಕ ಎಷ್ಟೊತ್ತಿಗೆ ಯುದ್ಧ ವಿರಾಮ ಘೋಷಣೆ ಮಾಡುತ್ತೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಹಾನಿ ಮಾಡೋಣ ಅನ್ನುವ ರೀತಿಯಲ್ಲಿ ಇಸ್ರೇಲ್ ಇರಾನ್ನ ಒಳಗೆ ನುಗ್ಗಿ ಹೊಡಿತಾ ಇರುವಂತೆ ಕಾಣ್ತಾ ಇದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.